ಪಾದಾಚಾರಿ ಮಾರ್ಗ ಫುಟ್ಪಾತ್ಗಳಲ್ಲಿ ಓಡಾಡೋದು ಕಷ್ಟ ಆಗಿದೆ ಅನ್ನೋದು ಸಾರ್ವಜನಿಕರ ದೂರು. ಬೆಂಗಳೂರಿನ ಪ್ರಮುಖ 5 ಸಮಸ್ಯೆಗಳು ತಗೊಂಡ್ರೆ ಟ್ರಾಫಿಕ್ಕು, ಗಾರ್ಬೇಜು, ಅದರಲ್ಲಿ ಒಂದು ಸಮಸ್ಯೆ ಓಡಾಡೋದಕ್ಕೆ ಫುಟ್ಪಾತಲ್ಲಿ ಆಗ್ತಾ ಇಲ್ಲ ಅಂತ. ಫುಟ್ಪಾತಲ್ಲಿ ಓಡಾಡೋಕ್ಕಾಗೋದಿಲ್ಲ ಅಂತ ಜನ ರೋಡಲ್ಲಿ ಓಡಾಡ್ತಾರೆ. ರೋಡಲ್ಲಿ ಓಡಾಡಿದಾಗ ಆಕ್ಸಿಡೆಂಟ್ಗಳಾಗ್ತದೆ. ವರ್ಷಕ್ಕೆ 300 ಜನ ಈ ಥರ ಪಾದಾಚಾರಿಗಳು ಆಕ್ಸಿಡೆಂಟ್ಗಳಲ್ಲಿ ಸಾಯ್ತಾ ಇದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನ ಕೈ ಕಾಲು ಮುರ್ಕೋತಾ ಇದ್ದಾರೆ. ಕೆಲವರು ತಲೆಗೆ ಪೆಟ್ಟು ತಿಂದು ಪರ್ಮನೆಂಟ್ಲಿ ಅವರು ಬದುಕಿದ್ರೂ ಕೂಡ ಜೀವ ಇಲ್ಲದೇ ಇರುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಸಾವು ನೋವು ಆಗ್ತಾ ಇದೆ. ಮತ್ತು ಇದು ಅವ್ಯವಸ್ಥೆ ಆದರೆ ಬೆಂಗಳೂರಿಗೂ ಒಂಥರ ಒಳ್ಳೆ ಹೆಸರು ಬರೋದಿಲ್ಲ. ಈಗ ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರದು ಬಯಕೆ, ಎಲ್ಲರದು ಡಿಮ್ಯಾಂಡು ಕೂಡ. ಆ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಕೆಲವೆಲ್ಲ ಟ್ರಾಫಿಕ್ ಸಮಸ್ಯೆ ಸಾಲ್ವ್ ಆಗಬೇಕು, ಗಾರ್ಬೇಜ್ ಸಮಸ್ಯೆ ಸಾಲ್ವ್ ಆಗಬೇಕು, ಹಾಗೆ ಫುಟ್ಪಾತಲ್ಲಿ ಓಡಾಡೋದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಸೊ ಆ ಕಾರಣದಿಂದ ಯಾಕೆ ಸಮಸ್ಯೆ ಆಗ್ತಾ ಇದೆ, ಕೆಲವು ಬಿಲ್ಡಿಂಗ್ಗಳವರು ಬಿಲ್ಡಿಂಗ್ ಕಟ್ಬಿಟ್ಟು ಮುಂದ್ಗಡೆ ಫುಟ್ಪಾತನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಬಿಲ್ಡಿಂಗ್ಗಳವರು. ಇನ್ನು ಕೆಲವರು ಅಂಗಡಿಗಳು ಮಾಡಿಕೊಂಡು ಅಂಗಡಿಯಿಂದ ಮುಂದ್ಗಡೆ ಬಂದು ಫುಟ್ಪಾತ್ ಮೇಲೇನೂ ಕೂಡ ಅಂಗಡಿನ ಎಕ್ಸ್ಟೆಂಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಪಾರ್ಕಿಂಗ್ ಮಾಡ್ತಾರೆ, ಸುಮಾರು ಜನ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾರೆ. ಸೊ ಇವೆಲ್ಲ ಕೂಡ ಅಬ್ಸ್ಟ್ರಕ್ಷನ್ನು. ಅದ್ರ ಜೊತೆಗೆ ಕೆಲವರು ಬೀದಿ ಬದಿ ವ್ಯಾಪಾರಿಗಳು ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ತರ ಒಬ್ಬರೇದೇ ಸಮಸ್ಯೆ ಅಲ್ಲ, 4-5-6 ಜನಗಳಿಂದ ಸಮಸ್ಯೆ ಆಗ್ತಾ ಇದೆ. ಈಗ ಅದನ್ನೆಲ್ಲವನ್ನು ಕೂಡ ಟ್ಯಾಕಲ್ ಮಾಡಬೇಕು ಅಂತ ಕೈಗೆತ್ಕೊಂಡಿದೀವಿ. ನಾವು ಕೈಗೆತ್ಕೊಂಡಿರೋದು ಯಾವುದು, ಬರೀ ಮುಖ್ಯ ರಸ್ತೆಗಳು ಮಾತ್ರ. ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಬೆಂಗಳೂರಲ್ಲಿ ಒಟ್ಟು 15,000 ಕಿಲೋಮೀಟರ್ ಇದೆ. ನಾವು ಕೈಗೆತ್ಕೊಂಡಿರೋದು 1,500-2,000 ಕಿಲೋಮೀಟರ್. ಅಂದ್ರೆ 10% to 15% ರೋಡ್ ಮಾತ್ರ, ಮುಖ್ಯ ರಸ್ತೆಗಳನ್ನ ಮಾತ್ರ ನಾವು ಕೈಗೆತ್ಕೊಂಡಿದ್ದೇವೆ. ಅದರಲ್ಲಿ ಇವುಗಳನ್ನೆಲ್ಲವನ್ನು ಕೂಡ ತೆರವು ಮಾಡ್ತಾ ಇದ್ದೇವೆ. ಮುಲಾಜಿಲ್ದೆ ನಾವೀಗ ಅಂಗಡಿಗಳು ಯಾರ್ಯಾರು ಮುಂದಕ್ಕೆ ಬಂದಿದ್ರು ಅವ್ರದ್ದೆಲ್ಲ ಕಿತ್ತಾಕ್ತಾ ಇದ್ದೀವಿ. ಯಾರು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಅವರು ಅವ್ರದ್ದು ಸೆಕ್ಯೂರಿಟಿದೋ ಅಥವಾ ಬೇರೆ ಏನೋ ತಗೊಂಡು ಬಂದು ಫುಟ್ಪಾತ್ ಮೇಲೆ ಹಾಕಿದ್ರು, ದೊಡ್ಡ ಬಿಲ್ಡಿಂಗ್ಗಳವ್ರದ್ದು ಮುಲಾಜಿಲ್ದೆ ಹೊಡಿತಾ ಇದ್ದೀವಿ. ಪಾರ್ಕಿಂಗ್ ಅನ್ನು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ನೀವು ಈ ರೋಡ್ ಬಿಟ್ಟು ಒಳಗಡೆ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತೇಳಿ ಅವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟು ನಡೀತಾ ಇದೆ. ಈಗ ಸುಮಾರು 3 ದಿನಗಳ ಕಾರ್ಯಾಚರಣೆಯಲ್ಲಿ ಸುಮಾರು ಒಂದಷ್ಟು 160 ಕಿಲೋಮೀಟರ್ ಅಷ್ಟು, ಈಗ 160 ಕಿಲೋಮೀಟರ್ಗಿಂತ ಹೆಚ್ಚು ಈಗ ತೆರವು ಮಾಡುವಂತಹದ್ದು ಮಾಡಿದ್ದೇವೆ. ಇದು ಬೆಂಗಳೂರು ಸುಧಾರಣೆ ಉದ್ದೇಶದಿಂದ ಮಾಡ್ತಾ ಇರುವಂತಹದ್ದು. ಇದನ್ನ ಮಾರ್ಚ್ 20ನೇ ತಾರೀಕೆ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಇವತ್ತು ನಾವು ಜುಲೈಯಲ್ಲಿ ಇದ್ದೀವಿ. ಮಾರ್ಚ್ 20 ಅಂದ್ರೆ ಏಪ್ರಿಲ್, ಮೇ, ಜೂನು 3.5 ತಿಂಗಳು ಆಗಿದೆ. ನಾವು ಎಲ್ಲರಿಗೂ ಸಫಿಷಿಯೆಂಟ್ ಆಗಿ ಅಡ್ವಾನ್ಸ್ ಆಗಿ ಇದನ್ನ ಮಾಹಿತಿ ಕೊಟ್ಟಿದ್ದೇವೆ. ನಾನು ಕೂಡ 10 ದಿನ ಹಿಂದೆನೆ ಇದನ್ನ ಹೇಳಿ ಎಲ್ಲರೂ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದೀವಿ. ಆದರೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಜನ ಕೇಳೋದಿಲ್ಲ. ಅನಿವಾರ್ಯವಾಗಿ ನಾವು ಎನ್ಫೋರ್ಸ್ಮೆಂಟ್ ಮಾಡಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಬೆಂಗಳೂರು ಸುಧಾರಣೆ ಆಗೋದಿಲ್ಲ. ಸೊ ಬೆಂಗಳೂರು ಸುಧಾರಣೆ ಆಗಬೇಕು ಅನ್ನೋದು ನಮ್ಮ ಎಲ್ಲರದು ಇಚ್ಛೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಈಗ ಏನೇ ಕೆಲಸ ಮಾಡಕ್ ಹೋದ್ರೂ ಪರ ವಿರೋಧಗಳು ಇರ್ತವೆ. ಆದರೆ ಸಮಾಜದ ಹಿತದೃಷ್ಟಿಯಲ್ಲಿ ಯಾವುದಿದೆ ಅನ್ನೋದನ್ನ ನೋಡಿಕೊಂಡು ಅದನ್ನ ನಾವು ಅನುಷ್ಠಾನ ಮಾಡಬೇಕಾಗುತ್ತೆ. ಇದು ಮಾಡ್ತಾ ಇರೋದು ಬೆಂಗಳೂರಿನ ಹಿತಕ್ಕಾಗಿ ಅನ್ನೋದನ್ನ ನಾವೆಲ್ಲರೂ ಬೆಂಗಳೂರಿನ ಅಭಿವೃದ್ಧಿಗಾಗಿ, ಬೆಂಗಳೂರಿನ ಸುಧಾರಣೆಗಾಗಿ. ಸುಧಾರಣೆ ಆಗಬೇಕು ಅಂತಂದ್ರೆ ಬದಲಾವಣೆ ಆಗಲೇಬೇಕು. ಬದಲಾವಣೆ ಮಾಡದೆ ಸುಧಾರಣೆ ಮಾಡಿ ಅಂತ ಹೇಳಿದ್ರೆ ನಾವಿಲ್ಲಿ ಮ್ಯಾಜಿಕ್ಕು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸುಧಾರಣೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಈಗ ಒಂದು 1,500 ಕಿಲೋಮೀಟರ್ ಅಷ್ಟು ಟಾರ್ಗೆಟ್ ಇಟ್ಕೊಂಡಿದೀವಿ. ಅದ್ರ ಕಡೆಗೆ ಎಷ್ಟೆಷ್ಟಾದ್ರೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸರ್, ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ತೆರವುಗೊಳಿಸಿರೋ ಓಕೆ, ಆಲ್ಟರ್ನೇಟಿವ್ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಪದೇ ಹೇಳ್ತಾ ಇದ್ದೀನಿ, ನಾವು ಬೆಂಗಳೂರಲ್ಲಿ 15,000 ಕಿಲೋಮೀಟರ್ ಮೇಲೆ ರೋಡ್ ಇದೆ. ಏನು ಅದು ಎಲ್ಲ ಸೇರಿಸಿದ್ರೆ ಇನ್ನೂ ಜಾಸ್ತಿ ಇದಾವೆ, 18,000 ಮೇಲೆ. ನಮ್ಗೆ ಗುರುತಿಸಿರೋವೆ 15,000 ಕಿಲೋಮೀಟರ್ ಇದಾವೆ. 15,000ದಲ್ಲಿ ನಾವು ಮಾಡ್ತಾ ಇರೋದು, ಡ್ರೈವ್ ಮಾಡ್ತಾ ಇರೋದು ಬರೀ 1,500. ಇನ್ನ 13,500 ಕಿಲೋಮೀಟರ್ ಅಷ್ಟು ರೋಡ್ ಇದೆ. ಅಲ್ಲಿ ಧಾರಾಳವಾಗಿ ವ್ಯಾಪಾರ ಮಾಡ್ಕೊಳ್ಳಿ, ನಾವು ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ. ರಿಪೀಟ್ ಮಾಡ್ತಾ ಇದ್ದೇನೆ, ನಾವು ಟಾರ್ಗೆಟ್ ಮಾಡಿರೋದು ಬರೀ 10-15% ರೋಡ್ಗಳು ಮಾತ್ರ. ಇನ್ನ 90% ರೋಡು, 85% ರೋಡು
ಅವರು ಬೇರೆಯವರು ಅಲ್ಲಿ ಹೋಗಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರನ್ನೇನು ನಾವು ಯಾರನ್ನು ಬಂದ್ ಮಾಡ್ತಾ ಇಲ್ಲ, ಯಾರನ್ನು ನಾವು ಏನು ಎವಿಕ್ಷನ್ ಮಾಡ್ತಾ ಇಲ್ಲ, ಶಿಫ್ಟ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಗೊತ್ತಿಲ್ಲಪ್ಪ, ಇಲ್ಲ ನಿಮ್ಗೆ ನೋಡಿ, ಒತ್ತಡ ಇದ್ದೇ ಇರ್ತದೆ, ಒತ್ತಡ ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಏನಾದರೂ ಒಂದು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ, ಈಗ ನಾನು ನಿಷ್ಠುರ ಆಗ್ತಾ ಇದ್ದೀನಿ, ನಿಜ ಆಯ್ತಾ, ನಿಷ್ಠುರ ಆಗ್ತಾ ಇದ್ದೀನಿ. ನಾವು ಕೂಡ ಏನೂ ಮಾಡದೆ ಚೆನ್ನಾಗಿ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇರ್ಬೋದು. ಬರೀ ಒಳ್ಳೆ ಮಾತು ಹೇಳ್ಕೊಂಡು ಓಡಾಡ್ಕೊಂಡು ಇದ್ರೆ ಬೆಂಗಳೂರು ಸುಧಾರಣೆ ಆಗುತ್ತಾ? ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದ್ರೆ ಯಾರೋ ಒಬ್ರು ಈಗ ನಾವು ನಿಷ್ಠುರ ಆಗಬೇಕಾಗತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಜೊತೆಗೆ ನಾವು ಏನು ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಈ ಜವಾಬ್ದಾರಿ ತಗೊಂಡು ನಮ್ಮ ತಪ್ಪಾಗೋದಿಲ್ವಾ? ಪ್ರಯತ್ನನೇ ಮಾಡಲಿಲ್ಲ ಅಂತ ಹೇಳಿದ್ರೆ. ಸೊ ಕನಿಷ್ಠ ಏನಾಗುತ್ತೋ ಬಿಡುತ್ತೋ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಬೇಕು. ಈ ಹುದ್ದೆಗೆ ನಾವು ನ್ಯಾಯ ಕೊಡಬೇಕು ಅಂದ್ರೆ, ಈ ನಮಗೆ ನಾವು ನ್ಯಾಯ ಮಾಡಬೇಕು ಅಂದ್ರೆ ನಮ್ಮ ಕೈಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ಏನು ಮಾಡಕ್ ಸಾಧ್ಯ ಅದನ್ನ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರೂ ಬೆಂಗಳೂರಿನವರು ಬೇಕು ಅಂತ ಅನಿಸಿದ್ರೆ ಯಶಸ್ಸು ಆಗುತ್ತೆ. ಬೆಂಗಳೂರಿನ ಜನ ಬೇಡ ಅಂತ ತೀರ್ಮಾನ ಮಾಡಿದ್ರೆ ಆ ರೀತಿ ಆಗುತ್ತೆ. ಬಟ್ 80% ಜನ ಸಪೋರ್ಟ್ ಮಾಡಿದ್ದಾರೆ. ತಾವು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಷ್ಠುರ ಆಗಿದ್ದೀವಿ ಇಲ್ಲ ಅಂತಲ್ಲ, ಕೆಲವರು ವಿರೋಧ ಮಾಡಿರ್ಬೋದು, ಆದರೆ ಸಾರ್ವಜನಿಕರು ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅವ್ರಿಗೆ ನಾವು ಸರ್ವ್ ಮಾಡಬೇಕಾಗತ್ತೆ. ಯಾರಿಗೂ ತೊಂದರೆ ಏನಿಲ್ಲ. ಒತ್ತುವರಿ ಮಾಡೋದು ಕಾನೂನಲ್ಲ, ಅದು ಕಾನೂನಿಗೆ ವಿರುದ್ಧ. ಸೊ ಎಲ್ಲರೂ ಸಹಕಾರ ಮಾಡಿ ಅಂತ ಮತ್ತೊಮ್ಮೆ ಮನವಿ ಮಾಡ್ತಾರೆ.